ನಮಸ್ಕಾರ, ನಾನು ಸೌಮ್ಯ ಮಳಲಿ. ಸರ್ವೇಶ್ವರನ ಸನ್ನಿಧಿಯಲ್ಲಿ ಸೂರ್ಯ ಸಂಕ್ರಮಣ, ಭಾಸ್ಕರ ಪಥ ಬದಲಿಸೋ ದಿವ್ಯ ಕ್ಷಣ. ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ಪ್ರಸಾರ. ಇದು ಶಿವನಿಗೆ ಸೂರ್ಯ ನಮಸ್ಕಾರ ವಿಶೇಷ. ಇಂದು ಹಿಂದೂಗಳ ಪವಿತ್ರ ಸಂಕ್ರಾಂತಿ ಹಬ್ಬ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇದೆ ಬೆಂಗಳೂರು. ಗವಿ ಗಂಗಾಧರ ದೇವಾಲಯದಲ್ಲಿ ಸಕಲ ಸಿದ್ಧತೆ ಆಗಿರುವಂಥದ್ದು. ಪ್ರತಿ ವರ್ಷದ ಸಂಕ್ರಮಣದಂದು ಸೂರ್ಯ ರಶ್ಮಿ ಶಿವನನ್ನ ಸ್ಪರ್ಶಿಸುವಂತಹ ಕೌತುಕವನ್ನ ನಾವು ಕಣ್ತುಂಬಿಕೊಳ್ತೀವಿ. ಆ ಕೌತುಕಕ್ಕೆ ಇನ್ನೇನು ಕೆಲವೇ ಕ್ಷಣಗಳಷ್ಟೇ ಬಾಕಿ. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಗವಿ ಗಂಗಾಧರ ದೇಗುಲದಲ್ಲಿ ನಡೀತಾ ಇರುವಂಥದ್ದು. ಸೂರ್ಯನಿಗೆ ಬೆಳಗ್ಗಿನಿಂದಲೇ ಪೂಜಾ ಕೈಂಕರ್ಯಗಳನ್ನ ನಡೆಸಲಾಗ್ತಾ ಇದೆ. ಸಂಜೆ 4:30ರಿಂದ ಶಿವನಿಗೆ ವಿಶೇಷ ಪೂಜಾ ಕೈಂಕರ್ಯ ಶುರುವಾಗುತ್ತೆ. 5:20ರಿಂದ 5:36 ಮಧ್ಯೆ ಶಿವಲಿಂಗಕ್ಕೆ ಸೂರ್ಯ ರಶ್ಮಿ ಸ್ಪರ್ಶಿಸಲಿದೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಸೂರ್ಯ ರಶ್ಮಿ ಬಿದ್ದ ಬಳಿಕ 6 ಗಂಟೆ ನಂತರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಸೂರ್ಯ ರಶ್ಮಿ ಸ್ಪರ್ಶಿಸುವಾಗ ಶಿವನಿಗೆ ವಿಶೇಷ ಕ್ಷೀರಾಭಿಷೇಕವನ್ನ ಮಾಡಲಾಗುತ್ತೆ. ಇನ್ನು ಭಕ್ತರಿಗೆ ಪ್ರಸಾದ ವಿನಿಯೋಗಿಸಲು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಯನ್ನ ಪ್ರವೇಶಿಸುವಂತಹ ಆ ವಿಶೇಷ ಶುಭ ಮುಹೂರ್ತದಲ್ಲಿ ಆಕಾಶದಲ್ಲಿ ಯಾವ ರೀತಿಯಾಗಿ ಸೂರ್ಯನ ರಶ್ಮಿಗಳು ಆ ಶಿವನ ಪಾದವನ್ನ ಸ್ಪರ್ಶಿಸುತ್ತೆ. ನಂದಿಯ ಕೊಂಬಿನ ಮುಖಾಂತರ ಮೊದಲಿಗೆ ಶಿವನ ಪಾದವನ್ನ ಸ್ಪರ್ಶಿಸಿ ಆನಂತರ ಶಿವನ ಮುಖಾಂತರ ಆ ಸೂರ್ಯ ರಶ್ಮಿಗಳು ಯಾವ ರೀತಿಯಾಗಿ ಹಾದು ಹೋಗುತ್ತವೆ, ಆ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳುವಂತಹ ಕ್ಷಣ. ಬಹಳ ಪುರಾತನ ಇತಿಹಾಸ ಇರುವಂತಹ ಗವಿ ಗಂಗಾಧರ ದೇವಸ್ಥಾನದಲ್ಲಿ ಈ ಕೌತುಕವನ್ನ ಕಣ್ತುಂಬಿಕೊಳ್ಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಅಲ್ಲಿ ನೆರೆದಿದ್ದಾರೆ. ಸೂರ್ಯನಿಗೆ ಈಗ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಶುರುವಾಗ್ತಾ ಇರುವಂತದ್ದು. ಸದ್ಯ ಭಕ್ತರ ದರ್ಶನಕ್ಕೆ ಅವಕಾಶ ಇಲ್ಲ. ಶಿವನಿಗೆ ವಿಶೇಷ ಪೂಜೆಗಳನ್ನ ನೆರವೇರಿಸಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸೂರ್ಯನ ರಶ್ಮಿ ನಂದಿ ಕೊಂಬಿನ ಮುಖಾಂತರ ಆ ಶಿವನ ಪಾದವನ್ನ ಸ್ಪರ್ಶಿಸಿ ಆನಂತರ ಆ ಸೂರ್ಯನ ರಶ್ಮಿಗಳು ಹಾದು ಹೋಗುವಂಥದ್ದು. ಆ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಕಾದು ಕುಳಿತಿದ್ದಾರೆ. ಇನ್ನು ಇದೆಲ್ಲದರ ಬಗ್ಗೆ ಆ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ಗುರುಗಳು ಮಾತನಾಡಿದ್ದಾರೆ. ಬನ್ನಿ ಅವರು ಏನ್ ಹೇಳಿದ್ದಾರೆ ನೋಡೋಣ. ಸಾಮಾನ್ಯವಾಗಿ ನಮಗೆ ಬೆಳಗ್ಗೆ ಸ್ವಾಮಿಗೆ ಧನುರ್ಮಾಸದ ಕಡೆ ಪೂಜೆಯನ್ನೆಲ್ಲ ಮಾಡಿ ವಿಶೇಷವಾಗಿ ವಜ್ರಾಭರಣದ ಅಲಂಕಾರ ಮಾಡಿ ಭಕ್ತಾದಿಗಳಿಗೆಲ್ಲ ಬೆಳಗಿನ ದರ್ಶನವನ್ನು ಮಾಡಿಸ್ತಾ ಇರ್ತೀವಿ. ಸಾಯಂಕಾಲ ಹೊರಗಡೆ ನಾವು ದೇವಸ್ಥಾನದ ಹೊರಭಾಗದಲ್ಲಿ ಒಂದು ದೊಡ್ಡ ಪರದೆಯನ್ನು ಕಟ್ಟಿ ಆ ಪರದೆಯ ಮುಖಾಂತರ ಎಲ್ಲರಿಗೂ ಈ ಸೂರ್ಯನ ಪೂಜೆ ಮಾಡುವಂಥ ದರ್ಶನದ ಭಾಗ್ಯವನ್ನು ನಾವು ಕಲ್ಪಿಸಿದ್ದೀವಿ. ಆ ಸೂರ್ಯ ರಶ್ಮಿ ನಮ್ಮ ಸೂರ್ಯದ್ವಾರದಿಂದ ಪ್ರವೇಶ ಆಗಿ ಅಗ್ನಿದ್ವಾರ, ಮಹಾದ್ವಾರ, ನಂತರ ಗರ್ಭಗುಡಿ, ಗರ್ಭದ್ವಾರ ಎಲ್ಲ ಪ್ರವೇಶ ಮಾಡಿ ಸ್ವಾಮಿ ಮೇಲೆ 1-2 ನಿಮಿಷಗಳ ಕಾಲ ಉಳಿಯಬಹುದು ಅಂತ ನಮ್ಮ ಒಂದು ಇಚ್ಛೆ ಇದೆ. ಹೋದ ವರ್ಷ ನಮಗೆ ಈ ಕರೋನಾ ಗಲಾಟೆ ಒಂದಿತ್ತು. ಎರಡನೇದಾಗಿ ಮೋಡದ ಪ್ರಭಾವದಿಂದ ಸೂರ್ಯನ ಪೂಜೆಯ ದರ್ಶನ ಯಾರಿಗೂ ಆಗಲಿಲ್ಲ. ಭಾಳಷ್ಟು ಜನ ಅದನ್ನು ನೋವು ತಿಂದ್ಕೊಂಡ್ರು, ಭಾಳಷ್ಟು ಜನ ತೊಂದರೆನೂ ಆಯಿತು. ಆ ವಿಷಯ ನಾನು ಹೋದ ವರ್ಷ ತಿಳಿಸಿದ್ದೆ. ಅದೇ ರೀತಿಯಾಗಿ ನಡೀತು. ಭಗವಂತ ಈ ವರ್ಷ ಅಂತಹ ಯಾವ ತೊಂದರೆನೂ ಬರೆದಿರೋ ಹಾಗೆ ಎಲ್ಲರಿಗೂ ತನ್ನ ಪೂಜೆಯ ದರ್ಶನವನ್ನು ಕೊಡುವಂಥ ಭಾಗ್ಯ ಎಲ್ಲರಿಗೂ ಕರುಣಿಸಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪೂಜೆಯ ನಂತರ ಎಲ್ಲ ಭಕ್ತಾದಿಗಳಿಗೂ ವಿಶೇಷವಾಗಿ ಒಳಗಡೆ ಸ್ವಾಮಿಯ ದರ್ಶನಕ್ಕೆ ಬಿಟ್ಟು ಸ್ವಾಮಿಗೆ ಅಭಿಷೇಕ ಮಾಡಿದಂತಹ ತೀರ್ಥವನ್ನು ಪ್ರಸಾದ ರೂಪದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಲ್ಲ ಸರ್ತಿ ಸಾಲಿನಲ್ಲಿ ಬರೋಕ್ಕೆ ವ್ಯವಸ್ಥೆಗಳು ಮಾಡಿದ್ದೀವಿ. ಯಾಕೆಂದರೆ ವಿಶೇಷವಾಗಿ ಅಲಂಕಾರ ಇರುತ್ತೆ, ಎಲ್ಲ ಬಂದು ದರ್ಶನ ಮಾಡ್ಬೋದು. ತಿರುಗಿ ಸಾಯಂಕಾಲ ಸೂರ್ಯ ಪೂಜೆಯ ನಂತರ ಎಲ್ಲರಿಗೂ ವ್ಯವಸ್ಥೆ ದರ್ಶನಕ್ಕೆ ಮಾಡಿದ್ದೀವಿ. ದೇವರ ದಯದಿಂದ ಸೂರ್ಯನ ಪೂಜೆ ಎಲ್ಲರೂ ದರ್ಶನ ಮಾಡಿ ಸೂರ್ಯನ ಮೇಲೆ ಎಷ್ಟೊತ್ತು ಆ ಸ್ವಾಮಿ ಸೂರ್ಯ ಭಗವಂತ ಇರ್ತಾನೆ ಅನ್ನೋ ತಿಳ್ಕೊಂಡ್ರೆ ಮುಂದಿನ ಭವಿಷ್ಯವನ್ನು ನುಡಿಯೋಕ್ಕಾಗತ್ತೆ. ಯಾಕೆಂದರೆ ಇವತ್ತೇ ನಾವು ನುಡಿಯೋಕ್ಕೆ ನಾವು ಸೂರ್ಯಚಂದ್ರರಲ್ಲ. ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿದ್ದಾರೆ. ಕಳೆದ 2-3 ವರ್ಷಗಳಿಂದ ಒಂದು ರೀತಿ ಕೊರೋನಾ ಆತಂಕ ಇತ್ತು. ಆ ಆತಂಕದಲ್ಲೇ ಎಷ್ಟೋ ಜನ ಭಕ್ತಾದಿಗಳು ದೇವಸ್ಥಾನಕ್ಕೂ ಬರೋದಕ್ಕೆ ಒಂದು ರೀತಿ ಭಯ ಇತ್ತು, ಮತ್ತೆ ಬರ್ತಾನೂ ಇರಲಿಲ್ಲ. ಬಟ್ ಈ ವರ್ಷ ಅದೇ ಯಾವ ರೀತಿಯಾದಂತಹ ಒಂದು ಆತಂಕ ಇಲ್ಲ. ಹಾಗಾಗಿ ಭಕ್ತರು ಬೇರೆ ಬೇರೆ ಊರುಗಳಿಂದ ಬಂದಿರುವಂಥದ್ದು, ಆ ದೇವಸ್ಥಾನದಲ್ಲಿ ಕುಳಿತುಕೊಂಡಿರುವಂಥದ್ದು, ಆ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸಬಹುದು. ಇನ್ನು ಬೆಳಗ್ಗಿನಿಂದಲೂ ಕೂಡ ಶಿವನಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೂ ಕೂಡ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಆಯಿತು. ಸೂರ್ಯ ರಶ್ಮಿ ಸ್ಪರ್ಶವಾದ ಬಳಿಕ ಮತ್ತೆ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ.
ಗರ್ಭಗೃಹದ ದಾರವದಲ್ಲಿ ಒಳಗಿನ ಆಗಮಿಕರು ಸ್ವಾಮಿಗೆ ದೀಪಾರಾಧನೆಯನ್ನ ಮಾಡಿ ಸೂರ್ಯ ಭಗವಂತನ ಆಗಮಕ್ಕಾಗಿ ಕಾಯ್ತಾ ಇದ್ದಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಒಂದು ದೇವಸ್ಥಾನಗಳಲ್ಲಿ ಈ ಅರ್ಚಕರುಗಳು ಏನು ಸ್ವಾಮಿಯಲ್ಲಿ ನಿಷ್ಠೆಯಿಂದ ಪೂಜೆ ಮಾಡ್ತಾರೆ, ಅಲ್ಲಿನ ದೇವರಲ್ಲಿ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ಪೂರ್ಣವಾಗಿ ಒಳಗೊಂಡಂತಹ ಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಒಳಗಿನ ಆಗಮಿಕರು ಆ ಸೂರ್ಯನನ್ನ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ಈ ಒಂದು ವಿಶೇಷ ಏನಾಗಿದೆ, ನಂದಿ ಭಗವಂತ 3 ಕಾಲುಗಳನ್ನು ಮಡಿಸಿ ಕಲಿಧರ್ಮದಲ್ಲಿ ಒಂದೇ ಕಾಲಿನಲ್ಲಿ ನಿಂತಿದ್ದಾರೆ. ಯಾವ ಕಾಲಿನಲ್ಲಿ ನಿಂತಿದ್ದಾರೆ ಆ ಕಾಲನ್ನ ನಮಿಸ್ತಾ ಸೂರ್ಯ ಭಗವಂತ ಪ್ರವೇಶ ಮಾಡ್ತಾ ಇದ್ದಾರೆ. ಆ ಒಂದು ಕಾಲಿನಲ್ಲಿ ಸ್ವಾಮಿಯನ ಬಸವಣ್ಣನ ಕಾಲನ್ನ ಸ್ಮರಿಸಿ ನೆನೆಸಿ ನಮಿಸಿ ಒಳಗಡೆ ಪ್ರವೇಶ ಮಾಡುವಂತ ವೈಶಿಷ್ಟ್ಯತೆ ಇದೆ. ಗವಿಗಂಗಾಧರ ದೇವಸ್ಥಾನದಿಂದ ನೇರ ಪ್ರಸಾರದಲ್ಲಿ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಸೂರ್ಯ ರಶ್ಮಿ ಶಿವನ ಪಾದವನ್ನ ಸ್ಪರ್ಶಿಸಿ ಆ ಮುಖಾಂತರ ಶಿವನನ್ನ ಸ್ಪರ್ಶಿಸಿ ಹಾದು ಹೋಗುವಂತಹ ದೃಶ್ಯಗಳು. ಸುಮಾರು 1-2 ನಿಮಿಷಗಳ ಕಾಲ ಸೂರ್ಯನ ರಶ್ಮಿಗಳು ನೇರವಾಗಿ ಶಿವನನ್ನ ಸ್ಪರ್ಶಿಸುತ್ತೆ. ಆ ಬಳಿಕ ಆ ಭಾಸ್ಕರನ ಕಿರಣಗಳು ಅಲ್ಲಿಂದ ಹಾಗೆ ಹಾದು ಹೋಗುವಂಥದ್ದು. ಆ ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಾಯ್ತಿದ್ದಾರೆ. ಇನ್ನು ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ ದೀಕ್ಷಿತ ಗುರುಗಳು ಮಾತನಾಡ್ತಿದ್ದಾರೆ. ಬನ್ನಿ ನೋಡೋಣ. ಧೂಪದಿಂದ ಆ ಸ್ವಾಮಿಯನ್ನ ಬರಮಾಡ್ಕೊಳ್ತಾ ಇದ್ದಾರೆ ಸೂರ್ಯ ಭಗವಂತನನ್ನ. ಸಾಮಾನ್ಯವಾಗಿ ಪಂಚೋಪಚಾರ ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ತೀವಿ. ಧೂಪ, ದೀಪ, ನೈವೇದ್ಯ, ಮಂತ್ರಪುಷ್ಪ, ಮಂಗಳಾರತಿ. ಯಾವ ದೇವಸ್ಥಾನದಲ್ಲಿ ಸುಗಂಧವಾದ ಧೂಪದಿಂದ ಸ್ವಾಮಿಯನ್ನ ಪ್ರಸನ್ನಗೊಳಿಸ್ತಾರೆ. ತದನಂತರ ದೀಪವನ್ನು ಪ್ರಜ್ವಲಿಸ್ತಾರೆ. ದೀಪ ಪ್ರಜ್ವಲಿಸುವ ಕಾರಣ ಏನಪ್ಪಾ ಅಂದ್ರೆ, ದೇವರಿಗೆ ನಾವು ಕಾಣಲಿ ಅಂತ, ನಮಗ್ ದೇವರು ಕಾಣಲಿ ಅಂತಲ್ಲ. ಕೆಲವರೆಲ್ಲ ದೀಪ ತಗೊಂಬಂದು ಸುತ್ತಾರೆ, ಮಕ್ಕಕ್ಕೆ ಮಂಗಳಾರತಿ ಇರ್ತಾರೆ. ಮಹಾ ತಪ್ಪೋದು. ದೀಪವನ್ನ ಇಟ್ಟು ದೀಪದ ಬೆಳಕಿನಲ್ಲಿ ಸ್ವಾಮಿಯನ್ನ ದರ್ಶನ ಮಾಡಬೇಕು. ಆ ದರ್ಶನ ಭಾಗ್ಯದಿಂದ, ದೀಪದ ಸಾಕ್ಷಿಯಿಂದ ಸ್ವಾಮಿ ಪ್ರಸನ್ನವಾಗ್ತಾರೆ. ಧೂಪಂ ದೀಪಂ ನೈವೇದ್ಯಂ. ನಾವು ಭಕ್ತಿಯಿಂದ ಸ್ವಾಮಿಗೆ ಏನನ್ನು ಅರ್ಪಿಸಿದರೂ ಸ್ವಾಮಿ ಅದನ್ನು ಸ್ವೀಕರಣೆ ಮಾಡ್ತಾರೆ. ಉದಾಹರಣೆ, ಮಹಾಭಾರತದ ಒಂದು ಪರ್ವದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ಒಂದು ಮನೆಗೆ ಬರ್ತಾರೆ. ಆ ಭಕ್ತಿಯ ಭಾವದಲ್ಲಿ ಸಿಪ್ಪೆಯನ್ನು ಕೃಷ್ಣನಿಗೆ ಕೊಟ್ಟು ಹಣ್ಣನ್ನು ಕೆಳಗಾಗ್ತಾ ಇರ್ತಾರೆ. ಆ ಭಕ್ತಿಯ ಭಾವ. ಕೃಷ್ಣ ಆ ಹಣ್ಣಿನ ಸಿಪ್ಪೆಯನ್ನೇ ತಿಂತಾನೆ. ಹಾಗೆ ಕಂಡ ಆಕೆ, ಅಯ್ಯೋ ನಾನು ತಪ್ಪು ಮಾಡಿಲ್ಲ, ಪ್ರೀತಿಯಿಂದ ನೀನು ಏನು ಅರ್ಪಣೆ ಮಾಡಿದ್ರು ನಾನು ಸ್ವೀಕರಿಸ್ತೀನಿ. ಅದೇ ರೀತಿಯಾಗಿ ಭಗವಂತನಿಗೆ ಭಕ್ತಿಯಿಂದ ನಾವು ಏನು ಅರ್ಪಣೆ ಮಾಡಿದ್ರು ಕೂಡ ಸ್ವೀಕರಿಸ್ತಾರೆ. ನೈವೇದ್ಯಾನಂತರೇ ಮಂತ್ರಪುಷ್ಪ. ಈಗ ಸಂಸ್ಕೃತವನ್ನು ಓದಿರುವವರು, ಮಂತ್ರ ತಿಳಿದಿರೋರು ಮಂತ್ರದಿಂದ ಸ್ವಾಮಿಯನ್ನ ಪ್ರೇರೇಪಣೆ ಮಾಡ್ತಾರೆ. ಸಣ್ಣ ಉದಾಹರಣೆ, ನಮ್ಮ ಗೋಸಾಯಿ ಸ್ವಾಮಿಗಳು ಆನಂದವಾದ ರಾಗದಲ್ಲಿ ಆ ಭಗವತಿಯನ್ನ ಬರಮಾಡ್ಕೊಳ್ತಾರೆ. ಕನಕದಾಸರು ಹಲವಾರು ಹಾಡುಗಳಲ್ಲಿ ಮೆಚ್ಚಿಸಿದ್ರು. ಪುರಂದರದಾಸರು ಹಲವಾರು ಹಾಡುಗಳನ್ನೇಳಿ ಮೆಚ್ಚಿಸಿದ್ರು. ಹಾಗೆ ಸ್ವಾಮಿ ರಾಗಕ್ಕೆ, ಶಾಸ್ತ್ರದ ಮಂತ್ರಕ್ಕೆ ಎರಡಕ್ಕೂ ಬಹಳ ಹತ್ತಿರವಾಗಿರ್ತಾರೆ. ನಿಕಟವಾದ ಸಂಬಂಧ ದೇವರಿಗೂ ನಮಗೂ ಯಾವುದಪ್ಪ ಅಂದ್ರೆ, ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ. ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ಪ್ರಸಾರದಲ್ಲಿ ನಾವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಸೂರ್ಯ ಕಿರಣಗಳು ಇದೀಗ ಗರ್ಭಗುಡಿಯನ್ನ ಪ್ರವೇಶಿಸಿರುವಂಥದ್ದು. ಅದರ ನೇರ ಪ್ರಸಾರದ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ.
ನಮ್ಮ ದೇಶದ ಕೆಲವು ಪ್ರಾಚೀನ ಗುಹಾಂತರ ದೇವಾಲಯಗಳಲ್ಲಿ ಈ ಗವಿಗಂಗಾಧರೇಶ್ವರ ದೇವಾಲಯ ಕೂಡ ಒಂದು. ಹಲವಾರು ವೈಶಿಷ್ಟ್ಯಗಳಿಂದ ಈ ಒಂದು ದೇಗುಲ ಕೂಡಿರುವಂಥದ್ದು. ನಮಗೆ ಗೊತ್ತಿರೋ ಹಾಗೆ ಒಂದು 800 ವರ್ಷಗಳ ಇತಿಹಾಸವನ್ನ ನಾವು ತಿಳಿದಿದ್ದೀವಿ. ಆದರೆ ಈ ದೇಗುಲದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸುಮಾರು 20,000 ವರ್ಷಗಳ ಒಂದು ಹಿನ್ನೆಲೆ ಇದೆ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಅಷ್ಟು ಪುರಾಣ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ನಡೆಯುವಂತಹ ವಿಸ್ಮಯವನ್ನ ನಾವಿವಾಗ ಕಣ್ತುಂಬಿಕೊಳ್ತಾ ಇದ್ದೀವಿ. ಸೂರ್ಯನ ಕಿರಣಗಳು, ಸೂರ್ಯ ರಶ್ಮಿ ಇದೀಗ ಗರ್ಭಗುಡಿಯನ್ನ ಪ್ರವೇಶ ಮಾಡಿರುವಂಥದ್ದು, ನಂದಿಯನ್ನ ಸ್ಪರ್ಶ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀವಿ. ಪಡೆಯಬೇಕು. ಸಾಮಾನ್ಯವಾಗಿ ಮನೆಯಲ್ಲಿ ಏನಾದರೂ ಯಜಮಾನರುಗಳ ಹತ್ರ ನಾವೇನಾದರೂ ಪಡಿಬೇಕು ಅಂದ್ರೆ ಯಜಮಾನತಿಯನ್ನು ನಮಸ್ಕಾರ ಮಾಡಬೇಕು. ಯಜಮಾನಿಯನ್ನು ನಮಸ್ಕಾರ ಮಾಡಿದಾಗ ಅವ್ರು ರೆಕಮೆಂಡ್ ಮಾಡ್ತಾರೆ, ಪಾಪ ಏನೋ ಕಷ್ಟದಲ್ಲಿದ್ದಾನೆ ಕೊಡಿ ಅಂತ. ಯಜಮಾನಿ ಹತ್ರ ನಾವು ಕೋಪ ಏನು ಕೊಡ್ಬೇಡಿ, ಶುದ್ಧ ಲಾಯ್ಕಿಲ್ಲ ಅವನು ಅಂತ ಹೇಳಿದ್ರೆ ನಮಗೆ ಬರೋದು ಬರೋದು. ಶಕ್ತಿಶ್ಚಿತ್ತ ಅನುತ್ತಮೋತ್ತಮಂ. ಶಕ್ತಿಯಿಂದ ಚಿತ್ತಕ್ಕೆ ಬರಬೇಕು, ಚಿತ್ತದಿಂದ ಮನಸ್ಸಿಗೆ ಬರಬೇಕು, ಮನಸ್ಸಿನಿಂದ ಭಗವಂತನನ್ನು ನೋಡಬೇಕು. ಅಂತಹ ವಿಶೇಷವಾದ ಪಾರ್ವತಿ ಮಾತೆಯನ್ನ ಸೂರ್ಯ ಭಗವಂತ ಪೂಜೆ ಮಾಡ್ತಾ ಇದ್ದಾನೆ. ಏನು ನಮ್ಮಲ್ಲಿ ಆ ಲಿಂಗಕ್ಕೆ ಸೋಮಸೂತ್ರ ಅಂತ ಇರುತ್ತೆ ಕೆಳಗಡೆ ಪೀಠ, ಆ ಸೋಮಸೂತ್ರದ ಮಧ್ಯಭಾಗದಲ್ಲಿ ಶಿವಲಿಂಗ. ಎಲ್ಲ ದೇವರುಗಳಿಗೆ ಪಾರ್ವತಿ ಪರಮೇಶ್ವರಿದ್ದ ಹಾಗೆ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ಬೇರೆ ನಾರಾಯಣ ಬೇರೆ. ವಾಣಿ ಹಿರಣ್ಯ ಗರ್ಭ, ವಾಣಿ ಬೇರೆ, ಹಿರಣ್ಯ ಗರ್ಭ ಬ್ರಹ್ಮ ಬೇರೆ. ಆದರೆ ಈ ಒಂದು ಶಿವನಿಗೆ ಏನಪ್ಪಾ ಅಂದ್ರೆ ಸೋಮಸೂತ್ರವೇ ಪಾರ್ವತಿ, ಲಿಂಗವೇ ಪರಮೇಶ್ವರ. ಎಷ್ಟು ವೈಶಿಷ್ಟ್ಯವಾಗಿದೆ ನೋಡಿ ಈ ಒಂದು ವಿಷಯ. ಏನು ಸೋಮಸೂತ್ರ ಸ್ವಾಮಿಯ ಪೀಠವಿದೆ, ಆ ಪೀಠವೇ ಪಾರ್ವತಿ. ಪೀಠದ ಮೇಲ್ಭಾಗದಲ್ಲಿ ಲಿಂಗಾಕಾರವಾಗಿ ಏನ್ ಕಾಣಿಸ್ತಿದ್ದಾರೆ ಅವರೇ ಪರಮೇಶ್ವರ. ಅಂತಹ ವಿಶೇಷವಾದ ಸ್ವಾಮಿಯನ್ನ ಪೂಜೆ ಮಾಡಲಿಕ್ಕೆ ನಂದಿಯ ಅನುಗ್ರಹವಾಯಿತು. ಈಗ ಪಾರ್ವತಿಯ ಅನುಗ್ರಹಕ್ಕೆ ಒಳಗಡೆ ಗರ್ಭಗೃಹದಲ್ಲಿ ಪ್ರವೇಶ ಮಾಡಿದರೆ ಸೂರ್ಯ ಭಗವಂತ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ. ಎಷ್ಟು ಆನಂದವಾಗಿದೆ ನೋಡಿ. ಜಪ ಕುಸುಮ ಸಂಕಾಶಂ. ನಾವು ಜಪವನ್ನ ಮಾಡದೆ, ತಪವನ್ನ ಮಾಡದೆ, ಯಾತ್ರೆಯನ್ನ ಮಾಡದೆ, ನದಿ ಸಮುದ್ರ ಸ್ನಾನಗಳನ್ನು ಮಾಡದೆ, ಪರ್ವತಗಳನ್ನು ಹತ್ತದೆ ನಮ್ಮ ಕರ್ಮಗಳು ಕಳೆಯಲ್ಲ. ಉದಾಹರಣೆಗೆ ಸಮುದ್ರ ಸ್ನಾನ, ನದಿ ಸ್ನಾನಕ್ಕೆ ಹೋಗ್ತೀವಿ, ಹೊರಗಡೆ ಇಳಿಬೇಕಾದ್ರೆ ಭಯ ಆಗುತ್ತೆ, ಚಳಿ ಆಗ್ತಿದೆ, ದೇಹದ ಆನಂದ, ದೇಹ ಮೌಲ್ಯ ಏನಾಗ್ಬಿಡುತ್ತೋ ಏನೋ. ಅದನ್ನೆಲ್ಲ ಮರೆತು ಸಮುದ್ರದಲ್ಲಿ 2 ಸರಿ ಮುಳುಗಿದ್ರೆ ಆ ಚಳಿ ನಮ್ಮನ್ನು ಬಿಡುತ್ತೆ. ಅಂದ್ರೆ ನಮ್ಮ ಮನಸ್ಸಲ್ಲಿರೋ ದೌರ್ಬಲ್ಯ ದೂರವಾಗುತ್ತೆ. ಏನಪ್ಪಾ ಇಷ್ಟು ದೊಡ್ಡ ಬೆಟ್ಟ, ಮೇಲೆ ಹೇಗತ್ತೋದು, ಮೇಲೆ ಹತ್ತಲೇ ಸ್ವಾಮಿ ದರ್ಶನ ಆಗೋದು, ಮೇಲೆ ಹತ್ತದಿದ್ರೆ ಸ್ವಾಮಿ ದರ್ಶನ ಆಗಲ್ವಲ್ಲ. ಅಂದ್ರೆ ಶ್ರಮದಿಂದ ನಾವು ಮೇಲೆ ಹೋಗುವಾಗ ಉಸಿರು ಬಿಟ್ಕೊಂಡು ಮೈನಲ್ಲಿರೋ ಬೆವರೆಲ್ಲ ಕೆಳಗಡೆ ಹರಿದು ಆ ಸ್ವಾಮಿ ಮುಂದೆ ನಿಂತ್ಕೊಂಡಾಗ ನಮಗೆ ಯಾವ ವಿಧವಾದ ಹತ್ತಿದ ತೊಂದರೆ ಕೂಡ ಕಾಣೋದಿಲ್ಲ. ಮೂರನೆಯದು, ಇವತ್ತು ನಮ್ಮ ಗವಿಗಂಗಾಧರೇಶ್ವರ ಎಷ್ಟು ಕೋಟಿಗೆ ಯಜಮಾನ ಆದರೂ ಕೂಡ ತಲೆ ಬೊಗ್ಸೆ ಒಳಗೆ ಬರಬೇಕು. ತಲೆ ಬೊಗ್ಗಿಸ್ತೀರ ಸ್ವಾಮಿ ದರ್ಶನ ಆಗಲ್ಲ. ನಾನು ಬಹಳ ಕೋಟಿಗೆ ಒಡೆಯ, ನಾನು ತಲೆ ಎತ್ತೇ ಬರ್ತೀನಿ ನಿನ್ನ ದರ್ಶನಕ್ಕೆ ಅಂದ್ರೆ ತಲೆ ಡಮಾರಂದೋಗುತ್ತೆ. ಅಂದ್ರೆ ತಲೆ ಬೊಗ್ಗಿಸಲೇಬೇಕು. ಹಿಂದಿನ ಕಾಲದಲ್ಲೆಲ್ಲ ದೇವಾಲಯಗಳು, ಗರಡಿ ಮನೆಗಳಲ್ಲೆಲ್ಲ ಚಿಕ್ಕದಾಗಿ ದ್ವಾರ ಇಟ್ಟಿರೋರು. ನೀನು ಒಳಗಡೆ ಹೋಗಿ ವ್ಯಾಯಾಮ ಮಾಡಿ ದೇಹ ದಷ್ಟಪುಷ್ಟವಾಗಿದೆ, ಇನ್ನು ಅಹಂಕಾರ ಬೇಡ ಅಂತೇಳಿ ತಲೆ ಹೊಡ್ಕೊಂಡು ಈಚೆ ಬರಬೇಕು, ತಲೆ ಹೊಡ್ಕೊಂಡು ಒಳಗೋಗ್ಬೇಕು. 2 ಸರಿ ಆ ತಲೆ ಹೊಡೆದಾಗ ಭಯ ಬಂದ್ಬಿಡುತ್ತೆ, ಓಹೋ ನನ್ನ ದೇಹದಾದ್ಯವಲ್ಲ. ಹನುಮಂತನ ಸೇವೆ ಮಾಡುವಾಗ ಈ ಮಣ್ಣಿನಲ್ಲಿ ಏನು ಮಣ್ಣಿನಲ್ಲಿ ಹುಟ್ಟಿದ್ದೀನಿ, ಏನು ಮಣ್ಣಿಗೆ ಹೋಗ್ತಿದ್ದೀನಿ, ಮಧ್ಯದಲ್ಲಿ ಮಣ್ಣಿನಲ್ಲಿ ಏನು ನಾನು ಕೆಲಸ ಮಾಡ್ತಿದ್ದೀನಿ,
ಇದು ಭಗವಂತನ ಲೀಲೆ, ಹನುಮಂತನ ಅನುಗ್ರಹ. ಆ ರೀತಿಯಾಗಿ ದೊಡ್ಡವ್ರನ್ನ ಕಂಡ್ರೆ, ಗುರುಗಳನ್ನ ಕಂಡ್ರೆ, ದೇವರನ್ನ ಕಂಡ್ರೆ ತಲೆ ಬೊಗ್ಗಿಸ್ಬೇಕು. ತಲೆ ಬೊಗ್ಗಿಸಿದಾಗ ಆ ಭಕ್ತಿ ನಿಮ್ಮಲ್ಲಿ ಆಟೋಮೆಟಿಕ್ ಆಗಿ ಬರುತ್ತೆ. ಈಗ ಸೂರ್ಯ ಭಗವಂತ ಆ ನಂದಿಯ 2 ಕೊಂಬುಗಳ ಮಧ್ಯೆ ಬಂದ. ಶೃಂಗ ಮಧ್ಯೆ ಶಿವನ್ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ ಏವಂ ಪ್ರದೋಷ ಸಮಯೇ. ನೋಡಿ, ತಾವೆಲ್ಲ ವೀಕ್ಷಿಸ್ತಾ ಇದ್ದೀರಾ, ಆ ಬಸವಣ್ಣನ ಭುಜದಿಂದ, ಆ ಒಂದು ಕೊಂಬಿನ ಮಧ್ಯದಿಂದ 2